ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಸ್ಯಾಂಡಲ್ವುಡ್ನ ಖ್ಯಾತ ನಟ ನೀನಾಸಂ ಸತೀಶ್ ಅವರ ಜೀವನ ಪಯಣವನ್ನು ನೋಡೋದಾದ್ರೆ, ಶಿವಕುಮಾರ್ ಎಂಬ ಸರಳ ರೈತ ಕುಟುಂಬದ ಹುಡುಗ ಇದ್ದ. ಹೇಗೆ ಕನ್ನಡ ಚಿತ್ರರಂಗದ ಬೇಡಿಕೆಯ ನಟನಾದರು ಎಂಬುದು ನಿಜಕ್ಕೂ ಸ್ಫೂರ್ತಿದಾಯಕ ಕಥೆಯಾಗಿದೆ. ಹೌದು, ಶಿವಕುಮಾರ್ ಎಂಬುದು ಇವರ ಜನ್ಮನಾಮವಾಗಿದ್ದು, ಮಹಾಶಿವರಾತ್ರಿ ಎಂದು ಜನಿಸಿದ್ದರಿಂದ ಇವರ ತಾಯಿ ಇವರಿಗೆ ಈ ಒಂದು ಹೆಸರನ್ನಿಟ್ಟಿರುವಂತದ್ದು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಯಲದಹಳ್ಳಿ ಇವರ ಊರು. ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರಿಗೆ ಬಾಲ್ಯದಲ್ಲಿ ಕಲೆಯ ಮೇಲೆ ಆಸಕ್ತಿ ಹೆಚ್ಚಾಗಿತ್ತು. ಚಿತ್ರರಂಗದಲ್ಲಿ ನಟಿಸುವ ಕನಸಿನೊಂದಿಗೆ ಊರು ಬಿಟ್ಟ ಈತ ಆರಂಭದಲ್ಲಿ ಚಿತ್ರಮಂದಿರಗಳಲ್ಲಿ ಟಾರ್ಚ್ ಲೈಟ್ ಇಡುವ ಕೆಲಸ ಮಾಡ್ತಾ ಇದ್ರು. ಗೋಪಾಲ್ ಥಿಯೇಟರ್ ನಲ್ಲಿ ಕಸ ಗುಡಿಸಿ ಟೀ ಮಾರ್ತಾ ಇದ್ರು. ಹೀರೋ ಆಗ್ತೀನಿ ಎಂದು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಜೀವನದಲ್ಲಿ ಸಿಕ್ಕ ಕೆಲಸ ಮಾಡ್ತಾ ಮತ್ತೆ ಊರಿಗೆ ಹಿಂತಿರುಗ್ತಾರೆ. ಅಲ್ಲಿ ಜನದನಿ ಎಂಬ ಹವ್ಯಾಸಿ ನಾಟಕ ತಂಡ ಸೇರ್ಕೊಳ್ತಾರೆ. ರಂಗಭೂಮಿಯ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಲು ಅಲ್ಲಿಂದ ಇವರು ಪ್ರಾರಂಭವನ್ನು ಶುರು ಮಾಡ್ತಾರೆ. ಇವರ ಜೀವನದ ದೊಡ್ಡ ತಿರುವು ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನ ಪ್ರಸಿದ್ಧ ನಾಟಕ ಶಾಲೆ ನೀನಾಸಂಗೆ ಸೇರಿಕೊಂಡಿತ್ತು. ಅಲ್ಲಿ ನಟನ ತರಬೇತಿ ಪಡೆದು ಹೊರಬಂದ ಇವರು ಆ ಸಂಸ್ಥೆಯ ಹೆಸರನ್ನೇ ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಳ್ತಾರೆ, ನೀನಾಸಂ ಸತೀಶ್ ಎಂದು. ಇದೇ ಹೆಸರು ಇವರಿಗೆ ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸುತ್ತೆ. 2018ರಲ್ಲಿ ಮಾದೇಶ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಸತೀಶ್ ನಂತರ ಮನಸಾರೆ, ಪಂಚರಂಗಿ, ಲೈಫ್ ಇಷ್ಟೇನೆ ಮುಂತಾದ ಚಿತ್ರಗಳಲ್ಲಿ ಸಣ್ಣ ಪಾತ್ರಗಳನ್ನು ಮಾಡ್ತಾರೆ. ಆದರೆ ಡ್ರಾಮಾ ಚಿತ್ರದ ಮೂಲಕ ಜನಪ್ರಿಯತೆಯನ್ನು ಹೆಚ್ಚು ಗಳಿಸಿಕೊಳ್ತಾರೆ. 2013ರಲ್ಲಿ ಬಿಡುಗಡೆಯಾದ ಲೂಸಿಯಾ ಸಿನಿಮಾ ಇವರನ್ನು ರಾತ್ರೋರಾತ್ರಿ ನಾಯಕ ನಟನನ್ನಾಗಿ ರೂಪಿಸುತ್ತೆ. ಈ ಚಿತ್ರವು ಸ್ಯಾಂಡಲ್ವುಡ್ ನಲ್ಲಿ ಅವರಿಗೆ ಭದ್ರವಾದ ಸ್ಥಾನ ತಂದುಕೊಡುತ್ತೆ. ಮದ್ದೂರಿನ ಸಣ್ಣ ರೈತ ಕುಟುಂಬದಿಂದ ಬಂದ ಇವರು ಇಂದು ಕನ್ನಡ ಚಿತ್ರರಂಗದ ಬೇಡಿಕೆಯ ನಟನಾಗಿ ಹೊರಹೊಮ್ಮಿದ್ದಾರೆ. ಇತ್ತೀಚೆಗೆ ಇವರು ಅಭಿನಯಿಸಿದ ದಿ ರೈಸ್ ಆಫ್ ಅಶೋಕ ಸಿನಿಮಾ ಜಾತಿ ತಾರತಮ್ಯದ ವಿರುದ್ಧ ಹೋರಾಡುವ ಕಥೆಯನ್ನು ಹೇಳುತ್ತೆ. ಈ ಚಿತ್ರವು ಹೆಚ್ಚು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತೆ. ಚಿತ್ರದ ರಿಲೀಸ್ ಸಂದರ್ಭದಲ್ಲಿ ಸತೀಶ್ ತಮ್ಮ ಜೀವನ ಪಯಣವನ್ನು ನೆನಪಿಸಿಕೊಂಡು, ಇದು ವಿಧಿ ಬರೆದ ಕಥೆಯಲ್ಲ, ನಾನೇ ಬರೆದುಕೊಂಡ ಸಾಧಾರಣ ಕತೆ, ಗೆಲುವು ಸೋಲಿಗಿಂತ ಪ್ರಯತ್ನವನ್ನೇ ನಂಬಿದ್ದೇನೆ ಎಂದು ಹೇಳಿದ್ದಾರೆ. ಶಿವಕುಮಾರ್ ಎಂಬ ಸರಳ ಹುಡುಗ ನೀನಾಸಂ ಸತೀಶ್ ಆಗಿ ಬೆಳೆದ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಛಲ, ಪರಿಶ್ರಮ ಮತ್ತು ಕಲೆಯ ಮೇಲೆ ಪ್ರೀತಿ ಇದ್ದರೆ ಎಂತಹ ಕನಸುಗಳು ನಿಜವಾಗುತ್ತವೆ ಎನ್ನುವುದಕ್ಕೆ ನೀನಾಸಂ ಸತೀಶ್ ಅವರ ಈ ಒಂದು ಜೀವನ ಚರಿತ್ರೆಯೇ ಸಾಕ್ಷಿ.